ಬೆಳಗಾವಿಯಲ್ಲಿ ಇಂದು ಭಾರತದ ಮಹಾನ್ ಚಿಂತಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನ ಅತ್ಯಂತ ಗೌರವದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬೆಳಗಾವಿ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಅಂಬೇಡ್ಕರ್ ಮೂರ್ತಿಗೆ ಹೂವಿನ ಅರ್ಪಿಸಿ ಗೌರವ ಸಲ್ಲಿಸಿದರು. ಪ್ರತಿ ವರ್ಷ ಮಾಡುವಂತ ಒಂದು ಐತಿಹಾಸಿಕ ಕಾರ್ಯಕ್ರಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಏಪ್ರಿಲ್ 14 ಬಹಳ ಅತ್ಯಂತ ಮಹತ್ವದ ದಿನ ನಮಗೆಲ್ಲ. ಇಡೀ ದೇಶ ಮತ್ತು ವಿಶ್ವದಲ್ಲಿ ಕೂಡ ಈ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಇವತ್ತು ಕೂಡ ಪ್ರತಿ ವರ್ಷ ಬೆಳಗಾವಿಯಲ್ಲಿ ಅತ್ಯಂತ ಸರಳವಾಗಿ ಮತ್ತು ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡೋ ಮೂಲಕ ಅವ್ರ ವಿಚಾರಗಳನ್ನು ಪ್ರತಿಯೊಬ್ಬರಿಗೆ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇದನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಈ ಕಾರ್ಯಕ್ರಮ ಕೂಡ ಅವರು ಮಾಡ್ತಾರೆ. ಸರ್, ಈಗ ತಾವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ಕೊಂಡು ತಾವು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ. ಎಲ್ಲದರ ವಿರುದ್ಧ ಏನು ಅಂಬೇಡ್ಕರ್ ಆಶೆ ಇದೆ ಅದರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಕರೆ ಎಲ್ಲೋ ಒಂದು ಕಡೆ ಏನಂತಂದರೆ ಸರ್ಕಾರಗಳು ಬಂದಂಥ ಸರ್ಕಾರಗಳು ಈ ದಲಿತರು ಮತ್ತು ಈ ಅಂಬೇಡ್ಕರ್ ಸಿಗಬೇಕಾದಂಥ ಈಗ ಅಟ್ರಾಸಿಟಿ ಕೇಸು ಇದು ಮಾಡಿದರು. ಈ ರೀತಿಯಾದಂಥ ಒಂದು ಬೆಳವಣಿಗೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಇದ್ರ ಸಂದರ್ಭದಲ್ಲಿ ತಾವೇನು ಹೇಳ್ತೀರಿ? ಒಂದು ಕಡೆ ಸಮಸ್ಯೆ ಇದೆ ಇಲ್ಲ ಅಂತೇಳಿ ಎಲ್ಲ ಸರಿಯಾಗಿ ನಡೀತಾ ಇಲ್ಲ. ಅದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆವಾಗ ಹೇಳಿದ್ದಾರೆ, ಸಂವಿಧಾನ ಅರ್ಪಣೆ ಮಾಡಿದ ದಿವಸ ಹೇಳಿದ್ದಾರೆ, ನನ್ನ ಸಂವಿಧಾನ ಭಾಳ ಚೆನ್ನಾಗಿದೆ, ಅದು ಒಳ್ಳೆಯವ್ರ ಕೈಯಾಗಿ ಸಿಕ್ಕರೆ ಅದು ಸರಿಯಾದ ರೀತಿಯಿಂದ ಜಾರಿ ಆಗ್ತದೆ ಆವಾಗ ಹೇಳಿದ್ದಾರೆ. ಆವಾಗ ಅವರು ಡೌಟ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಅದು ಇವತ್ತು ಕೂಡ ಜಾರಿ ಆಗ್ತಾ ಇದೆ. ಅದನ್ನು ಸರಿಯಾಗಿ ಮೊದಲು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಅದು ಜಾರಿ ಮಾಡಿದ್ರೆ ಇನ್ನೂ ದೇಶಕ್ಕೆ ಒಳ್ಳೇದಾಗ್ತದೆ. ಹೌದು, ನಿಂತಿದೆ. ಅದು ಬಹುಶಃ ನಾಳೆ ಕ್ಯಾಬಿನೆಟ್ನಲ್ಲಿ ಇತ್ಯರ್ಥ ಆಗ್ತದೆ. ಅದು ಮಾಡಲೇಬೇಕು. ವಿದಿನ್ 15% ಒಳ ಮೀಸಲಾತಿ ಕೊಡುವಂಥ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಕೊಡ್ತೀವಿ. ಅದು ಅದಿದೆ.